ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಅಂಬಾಜಿದುರ್ಗದ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ. ಚಿಂತಾಮಣಿ ತಾಲೂಕಿನ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಪುರಾತನ ಪ್ರಸಿದ್ಧ ಅಂಬಾಜಿದುರ್ಗದ ಬೆಟ್ಟದ ಮೇಲೆ ನೆಲೆಸಿರುವ ದುಷ್ಟ ಸಂಹಾರ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ತಳಿರು ತೋರಣ ದೀಪಾಲಂಕಾರಗಳಿಂದ ಭಾನುವಾರ ಶ್ರೀರಾಮನವಮಿಯ ಹಬ್ಬದ ಪ್ರಯುಕ್ತ ಕಂಗೊಳಿಸುತ್ತಿತ್ತು. ಬೆಳಗಿನಿಂದಲೇ ದೇವರಿಗೆ ವಿಶೇಷವಾಗಿರತಕ್ಕಂಥ ಅಭಿಷೇಕ, ಹೂವಿನ ಅಲಂಕಾರ ಹಾಗೂ ಪೂಜೆ ಮತ್ತು ಹೋಮ ಹವನಗಳ ಮತ್ತಿತರ ಧಾರ್ಮಿಕ ಆಚರಣೆಗಳನ್ನು ಆಯೋಜಿಸಲಾಗಿತ್ತು. ದೇವಾಲಯಕ್ಕೆ ಬೆಳಗಿನಿಂದಲೇ ಜನಜಂಗುಳಿ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾದರು. ಇನ್ನು ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತಾದಿಗಳಿಗೆ ನಿತ್ಯ ಅನ್ನದಾಸೋಹ ಏರ್ಪಡಿಸಲಾಗಿದ್ದು, ಅಂಬಾಜಿದುರ್ಗ ಬೆಟ್ಟದ ಮೇಲೆ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವರಿಗೆ ಸಂಕಲ್ಪದಿಂದ ನೂರಾರು ಭಕ್ತಾದಿಗಳು ತೆಂಗಿನಕಾಯಿ ಅರಿಕೆ ಹೊತ್ತು ಇಷ್ಟಾರ್ಥ ಸಿದ್ಧಿಗಳನ್ನು ಈಡೇರಿಸುವಂತೆ ಭಗವಂತನಲ್ಲಿ ಪ್ರಾರ್ಥಿಸಿದರು. ಸಣ್ಣ ಗುಡಿಯಂತೆ ಶಿಥಿಲಾವಸ್ಥೆಯಲ್ಲಿ ಇರತಕ್ಕಂತಹ ಈ ಒಂದು ಗುಡಿಯನ್ನು ಜೀರ್ಣೋದ್ಧಾರ ಮಾಡಿ ದೇವಾಲಯವನ್ನು ನಿರ್ಮಿಸಿ ಭಕ್ತಾದಿಗಳ ಸಹಾಯಹಸ್ತದಿಂದ ನಿತ್ಯ ಅನ್ನದಾಸೋಹದೊಂದಿಗೆ ಗೋಶಾಲೆಯನ್ನು ಆರಂಭಿಸಿ ಬೆಟ್ಟಕ್ಕೆ ದಾರಿಯನ್ನು ಮಾಡಿ ಸದಾ ದೇವರ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ಮತ್ತು ಆ ದೇವಾಲಯದ ಧರ್ಮದರ್ಶಿಯಾಗಿರ್ತಕ್ಕಂಥ ಕಾವಲಗಾನಹಳ್ಳಿ ನಾರಾಯಣ ಸ್ವಾಮಿ ಅವರು ಬೆಟ್ಟಕ್ಕೆ ಬರುವ ಯಾತ್ರಾರ್ಥಿಗಳಿಗೆ ಅಲ್ಲಿನ ಮಹಿಮೆ ಬಗ್ಗೆ ಇಂಚಿಂಚು ವಿವರಿಸಿ ಭಕ್ತಾದಿಗಳಿಂದ ಸಹಾಯ ಹಸ್ತ ಪಡೆದು ದೇವಾಲಯ ಜೀರ್ಣೋದ್ಧಾರಕ್ಕೆ ಮುಂದಾಗಿದ್ದಾರೆ. ಕೈಲಾಸಗಿರಿಯಿಂದ ಒಂದು 5 ಕಿಲೋಮೀಟರ್ ಇರತಕ್ಕಂಥ ಅಂಬಾಜಿದುರ್ಗ ಬೆಟ್ಟ ಸುಮಾರು ಸಾವಿರಾರು ವರ್ಷ ಇತಿಹಾಸ ಇರತಕ್ಕಂಥ ದುಷ್ಟ ಸಂಹಾರ ವೀರಾಂಜನೇಯ. ಇವತ್ತು ಶ್ರೀರಾಮನವಮಿ ಪ್ರಯುಕ್ತ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ವಿಶೇಷವಾದಂಥ ಹೂವಿನ ಅಲಂಕಾರ ಮತ್ತು ಬೆಳಗ್ಗೆಯಿಂದ ಭಕ್ತಾದಿಗಳು ಬೆಳಗ್ಗೆ 9ರಿಂದ ಸಾಯಂಕಾಲ 6 ಗಂಟೆ ದರ್ಶನ ಆಗ್ತಾಯಿದೆ. ಬಂದ ಭಕ್ತಾದಿಗಳ ಅನ್ನದಾಸ ಕೂಡ ನಡೀತಾ ಇದೆ. ಮತ್ತು ಪ್ರತಿದಿನ ಗೋರಕ್ಷಣೆಯನ್ನು ಮಾಡ್ತಾಯಿದ್ದೀವಿ. ಗೋಶಾಲೆ ಇದೆ. ಇಲ್ಲಿ ಸುಮಾರು ಜನ ಭಕ್ತಾದಿಗಳು ಬಂದು ಅರ್ಕೆ ಮಾಡ್ಕೊಳ್ತಾರೆ. ಇದು ಬಂದು ದಕ್ಷಿಣ ಭಾಗಲು ಕೆಳಗಡೆ ಒಂದು ಮಹಿರಾವಣ ಮರ್ದನ ಮಾಡ್ತಕ್ಕಂಥ ಒಂದು ಸ್ಥಳ, ಪೂರ್ವಾಭಿಮುಖ ತಿಳ್ಕೊಂಡಿರೋದು. 4 ಮಂಗಳವಾರ ಬಂದು ಭಕ್ತಾದಿಗಳು ದರ್ಶನ ಮಾಡ್ಕೊಂಡು ಹೋಗ್ತಾರೆ. 4 ಮಂಗಳವಾರ ಬಂದು ದರ್ಶನ ಮಾಡ್ಕೊಂಡು ಹೋದರೆ 4 ಮಂಗಳವಾರ ಒಳಗಡೆನೇ ಅವ್ರಿಗೆ ಒಂದು ಸಂತಾನ, ಒಂದು ಉದ್ಯೋಗ, ಒಂದು ವಿವಾಹ ಎಲ್ಲರಿಗೂ ಒಳ್ಳೆಯದಾಗ್ತಾಯಿದೆ. ಮತ್ತೆ ಬಂದು ಅವರು ಅದೇ ಪಕ್ಕದ ಅರಿಕೆ ತೀರಿಸ್ಕೊಂಡು ಹೋಗ್ತಾರೆ. ನೋಡಿ, ಅದನ್ನು ತೆಂಗಿನಕಾಯಿ ಕಟ್ತಾರೆ. 28 ಪ್ರದಕ್ಷಿಣೆ ಆಗ್ತಾರೆ. 48 ರೌಂಡ್ ಆಗ್ತಾಯಿದೆ ತೆಂಗಿನಕಾಯಿ ತಗೊಂಡು. ನಾವು 48 ದಿನ ಒಳಗಡೆ ಫಲಿತಾಂಶ ಸಿಗ್ತಾಯಿದೆ. ಪುನಃಕ್ಷೇತ್ರ ಮಹಾಕ್ಷೇತ್ರ ಭಕ್ತಾದಿಗಳೆಲ್ಲ ಸಕಲಕ್ಕೆ ಬಂದು ಈ ಕ್ಷೇತ್ರಕ್ಕೆ ನನ್ನ ಸಹಾಯ ಮಾಡಿ ಕ್ಷೇತ್ರ ಎಲ್ಲ ಕ್ಷೇತ್ರದ ಥರ ಇಂಪ್ರೂವ್ಮೆಂಟ್ ಆಗಬೇಕು. ಸಮಯ ಬರೋದು. ಜೈ ಶ್ರೀರಾಮ್, ಸರ್ವೇ ಜನ ಸುಬ್ರಹ್ಮಣ್ಯ. ಎಣ್ಣೆ ಕಡ್ದ ಅಂತ ಒಳಗಡೆ ನೀರು ಇದು ಕಿತ್ತಾಕೋ ಟೈಮಲ್ಲೇ ಇಷ್ಟು 25 ಜನ ಇದ್ದೀವಿ. 25 ಜನನು ಕರ್ಕೊಂಡು ಹೋಗೋದನ್ನು ನೋಡಿದ ಮೇಲೆ ಅದರಲ್ಲಿ ನೀರು ಇಲ್ಲೇ ಎಲ್ಲ ಖಾಲಿ ಮಾಡಿದ್ವಿ. ಆವಾಗ ಅರ್ಕೆ ಮಾಡ್ಕೊಂಡು ಹೋಗಿದ್ವಿ. ಭಗವಂತ ನಮ್ಮ ಕೈಯಲ್ಲಿ ಏನಿಲ್ಲ, ನೆಕ್ಸ್ಟ್ ಶನಿವಾರ ನೀರಿದ್ರೆ ಒಂದು 2 ವೀಲರ್ ಬರೋದು ದಾರಿ ಮಾಡ್ತೀವಿ ಅಂತ. ಇವಾಗ ವಾಸ್ತಿ ಆಗಿದ್ರೆ ಮಳೆ ಎಲ್ಲ ಬೆಳೆ ಎಲ್ಲ ಅಂದರೆ ಸುತ್ತಮುತ್ತ ಅಲ್ಲಿಯವರು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರೆ ಮಳೆ ಬೆಳೆ ಚೆನ್ನಾಗಿ ಆಗ್ತದೆ. ಅದಕ್ಕೆ ಕಾಲದಲ್ಲಿ ಇವಾಗ ವಯಸ್ಸಾಗಿರೋರೆಲ್ಲ ಅವಾಗ ಹಾಸ್ಪಿಟ್ಲ್ ಅದು ಇದು ಇಲ್ಲಲ್ಲ ಅಂತ ಕೇಳ್ತಾ ಇದ್ರಂತೆ. ವಯಸ್ಸಾಗಿರೋರು ಆ ಥರ ಎಲ್ಲ ಏನಂದರೆ ಆ ಥರ ಇದಾಗಿದೆ. ಅದನ್ನು ಹಳೇದು ಉಳಿಸ್ತಾ ಇದೆ. ಭಕ್ತಾದ್ರೆ ಇಲ್ಲಿ ಬಂದವರು ಇದನ್ನ ನೋಡಿ ಒಂದೊಂದು ಕೈ ತೋರಿಸ್ತಾ ಇದ್ದಾರೆ. ಅದರಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. 2015ರಲ್ಲಿ ನೀರಿದೆ. ಆ ಫಲ ಏನು ಅಂತ ಗೊತ್ತಾಯ್ತಲ್ಲ, ಅದರಲ್ಲಿ ನೀರು ಬಂದ ಮೇಲೆ ಆ ಫಲ ಏನು ಅಂತ ಗೊತ್ತಾಯ್ತಲ್ಲ. ಆ ನೀರು ಬಂದಿಲ್ಲ ಅಂದಿದ್ರೆ ಈ ಮಟ್ಟಕ್ಕೆ ಆಗ್ತಾ ಇದೆ. ಮುಂಚೆ ಇದು ದೇವಸ್ಥಾನ ಈ ಥರ ಇತ್ತು. ಇಲ್ಲಿದೆ ಬೇಲೆ ಶಿವನ ದೇವಸ್ಥಾನ, ಎಣ್ಣೆ ಕಡದ, 7 ಕೋಟೆ, ದುರ್ಗಾ ದೇವಸ್ಥಾನ. ಈಗ ಇದು ಅಂಬಾಜಿದುರ್ಗ ಅಂದರೆ ಜನ ಹೇಳ್ತಾರೆ ಅಂಬಾಜಿದುರ್ಗದಲ್ಲಿ ಅಮ್ಮವ್ರು ಹುಟ್ಟೋದು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.